Children, I heartily welcome to this class again. Dear children, today we are going to learn about the beautiful prose is none other than unit number 8, What I Want for You and Every Child, a letter from Obama to his daughters. This is the letter from Obama to his daughters. What he says in his letter to his daughters. So let's get started, dear children. We are going to discuss the lesson What I Want for You and Every Child, a letter from Obama to his daughter. This is our last prose. This is 8th prose of our SL English. So let's get started, dear children. In this tender, beautiful and emotional letter to his daughters Malia 10 and Sasha 7, America's former President Barack Obama tells his children why he decided to contest for the president post. He also tells us what he wants for his children, dear Malia and Sasha. In this tender, beautiful and emotional letter to his daughters Malia 10 and Sasha 7 years old. This letter tells us a beautiful and emotional letter. It is a beautiful and emotional letter. ಈ ಒಂದು ಬರಾಕ್ ಒಬಾಮಾ ಅವರು ಬರೆದಂತಹ ಒಂದು ತನ್ನ ಮಕ್ಕಳಿಗಾಗಿ ಬರೆದಂಥ ಪತ್ರ ಇದಾಗಿರುತ್ತೆ. ಇದರಲ್ಲಿ ಅತ್ಯಂತ ಸುಂದರವಾದ ಭಾವನೆಗಳನ್ನು ಹಾಕಿ ಆತ ಪತ್ರವನ್ನು ಬರೆದಿರ್ತಾನ. ಆತನ ಮಕ್ಕಳ ಹೆಸರು ಏನು ಅಂತಂದ್ರೆ ಮಾಲಿಯಾ ಆ್ಯಂಡ್ ಸಾಶಾ. ಮಾಲಿಯಾ 10 ವರ್ಷದವಳಿರ್ತಾಳ, ಸಾಶಾ 7 ವರ್ಷದವಳಿರ್ತಾಳ. ಈತ ಏನು ಅಂತಂದ್ರೆ ಅಮೇರಿಕಾಸ್ ಫಾರ್ಮರ್ಸ್ ಪ್ರೆಸಿಡೆಂಟ್ ಬರಾಕ್ ಒಬಾಮಾ, ಅಮೇರಿಕಾದ ಮಾಜಿ ರಾಷ್ಟ್ರಾಧ್ಯಕ್ಷ ಆಗಿರ್ತಾನ. ಯಾರು? ಬರಾಕ್ ಒಬಾಮಾ. ಹೂ ವಾಸ್ ದ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ? ಜಾನ್ ಬೈಡನ್. ಇಷ್ಟು ದಿನ ಡೊನಾಲ್ಡ್ ಟ್ರಂಪ್ ಇದ್ದರು, ಈಗ ಜಾನ್ ಬೈಡನ್ ಅವರು ಇದ್ದಾರೆ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಲೈನ್. Obama tells his children why he decided to contest for the president post. He also tells us what he wants for his children. ಈ ಒಂದು ಪತ್ರದಲ್ಲಿ ಒಬಾಮಾ ಏನು ಹೇಳಲಿಕ್ಕೆ ಹೊರಟಾರ ಅಂತಂದರೆ, ಯಾವುದಕ್ಕಾಗಿ ನಾನು ಈ ರಾಜಕೀಯದ ಒಂದು ದಾರಿಯನ್ನು ಹಿಡಿದೆ, ಯಾಕೆ ನನ್ನ ಫ್ಯಾಮಿಲಿಯನ್ನು ಅಲ್ಲಿ ತೊಗೊಂಡು ಬಂದೆ. ಅದೇ ರೀತಿ ಹಿ ಆಲ್ಸೋ ಟೆಲ್ಸ್ ಅಸ್ ವಾಟ್ ಹಿ ವಾಂಟ್ಸ್ ಫಾರ್ ಹೀಸ್ ಚಿಲ್ಡ್ರನ್, ತನ್ನ ಮಕ್ಕಳಿಗಾಗಿ ಆತ ಏನನ್ನು ಮಾಡಲು ಬಯಸಿದ ಅನ್ನುವಂಥದ್ದನ್ನು ಈ ಒಂದು ಪತ್ರದಲ್ಲಿ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. I know that you have both had a lot of fun these last 2 years on the campaign trail, going to picnic and parades and state fairs, eating all sorts of junk food your mother and I probably shouldn't have let you have. But I also know that it hasn't always been easy for you and mom. And that as excited as you both are about that new puppy, it doesn't make up for all the time we have been apart. I know how much I have missed these past 2 years, and today I want to tell you a little more about why I decided to take our family on this journey. Here, Barack Obama describes his feelings and emotions when he participated in campaign trail. What is meaning of campaign trail? A series of things that a politician or political parties does to try to win an election. ಅಂತಂದರೆ ಏನು? ಪ್ರಚಾರ ಮಾಡುವುದು, ಪ್ರಚಾರ ಕಾರ್ಯದಲ್ಲಿ ತೊಡಗುವುದು ಅಂತ ಅರ್ಥವನ್ನು ಕೊಡುತ್ತೆ ಕಾಂಪೇನ್ ಟ್ರೇಲ್ ಅಂತಂದ್ರೆ. ಈತ ಕಾಂಪೇನ್ ಟ್ರೇಲ್ನಲ್ಲಿ ಇದ್ದಾಗ ಆತನ ಮಕ್ಕಳು ಏನೇನು ಮಾಡಿದ್ರು, ಆತ ಯಾವ ರೀತಿ ತನ್ನ ಮಕ್ಕಳನ್ನು ಮಿಸ್ ಮಾಡಿಕೊಂಡ ಅನ್ನೋದರ ಕುರಿತಾಗಿ ಈ ಒಂದು ಪ್ಯಾರಾಗ್ರಾಫ್ ನಮ್ಗೆ ಹೇಳ್ತೈತಿ. I know that you have both had a lot of fun these last 2 years on the campaign trail. ನಾ ಏನು ಈ ಲಾಸ್ಟ್ 2 ಇಯರ್ಸಿಂದ ನಾ ಏನು ಪ್ರಚಾರ ಕಾರ್ಯದಲ್ಲಿ ತೊಡಗಿನಲ್ಲ ಎಲೆಕ್ಷನ್ದು, ನನಗೆ ಗೊತ್ತು ನೀವೆಲ್ಲ ಏನು ಮಾಡಾಕತ್ತೀರಿ, ಎಂಜಾಯ್ ಮಾಡಾಕತ್ತೀರಿ, ಫನ್ ಒಳಗದೀರಿ ಅಂಥೇಳಿ. ಗೋಯಿಂಗ್ ಟು ಪಿಕ್ನಿಕ್ಸಿಗೆ ಹೋಗಿರಿ, ಆ್ಯಂಡ್ ಪರೇಡ್ಸ್ ಆ್ಯಂಡ್ ಸ್ಟೇಟ್ ಫೇರ್ಸ್, ಈಟಿಂಗ್ ಆಲ್ ಸಾರ್ಟ್ಸ್ ಆಫ್ ಜಂಕ್ ಫುಡ್ ಯುವರ್ ಮದರ್ ಆ್ಯಂಡ್ ಐ ಪ್ರೊಬಬ್ಲಿ ಶುಡಂಟ್ ಹ್ಯಾವ್ ಲೆಟ್ ಯು ಹ್ಯಾವ್. ನೀವೇನು ಮಾಡ್ಬೇಕು ಅಂದ್ಕೊಂಡಿರಲ್ಲ ಅದನ್ನು ಮಾಡೋಕೆ ನಾನು ಮತ್ತು ನಿಮ್ಮ ತಾಯಿ ಬಿಟ್ಬಿಟ್ಟಿವಿ, ನೀವು ಏನು ಮಾಡ್ತೀರಿ ಎಂಜಾಯ್ ಮಾಡಿರಿ. ಬಟ್ ಐ ಆಲ್ಸೋ ನೋ ದ್ಯಾಟ್ ಇಟ್ ಹ್ಯಾಸಂಟ್ ಆಲ್ವೇಸ್ ಬೀನ್ ಈಸಿ ಫಾರ್ ಯು ಆ್ಯಂಡ್ ಮಾಮ್. ಆದರೆ ಇದು ಯಾವಾಗ್ಲೂ ಈಸಿ ಅಂತಲ್ಲ, ಇದು ಯಾವಾಗಲೂ ನಿಮಗೆ ಸುಲಭವಾದ ದಾರಿ ಅಲ್ಲ, ನಿಮಗೆ ಮತ್ತು ನಿಮ್ಮ ಅಮ್ಮಗೆ ಇದು ಸುಲಭವಾದ ದಾರಿ ಅಲ್ಲ ಅಂತ ನಂಗೆ ಗೊತ್ತು. ಆ್ಯಂಡ್ ದಟ್ ಈಸ್ ಎಕ್ಸೈಟೆಡ್ ಆ್ಯಸ್ ಯು ಬೋತ್ ಆರ್ ಅಬೌಟ್
ದ್ಯಾಟ್ ನ್ಯೂ ಪಪ್ಪಿ, ಆ ನ್ಯೂ ಪಪ್ಪಿ ಬಗ್ಗೆನೂ ನೀವು ಎಕ್ಸೈಟ್ ಆಗಿರಿ ಅಂತಲೂ ನಂಗೆ ಗೊತ್ತು. ಇಟ್ ಡಸಂಟ್ ಮೇಕ್ ಅಪ್ ಫಾರ್ ಆಲ್ ಟೈಮ್ ವಿ ಹ್ಯಾವ್ ಬೀನ್ ಅಪಾರ್ಟ್. ಐ ನೋ ಹೌ ಮಚ್ ಐ ಹ್ಯಾವ್ ಮಿಸ್ ದೀಸ್ ಪಾಸ್ಟ್ 2 years. ನನಗೆ ಗೊತ್ತು ನಾ ಎಷ್ಟು ನಿಮ್ಮನ್ನು ಈ 2 ವರ್ಷಗಳಿಂದ ಮಿಸ್ ಮಾಡ್ಕೊಳಕತ್ತೇನಿ ಅಂಥೇಳಿ. ಆ್ಯಂಡ್ ಟುಡೇ ಐ ವಾಂಟ್ ಟು ಟೆಲ್ ಯು ಅ ಲಿಟಲ್ ಮೋರ್ ಅಬೌಟ್ ವೈ ಐ ಡಿಸೈಡೆಡ್ ಟು ಟೇಕ್ ಅವರ್ ಫ್ಯಾಮಿಲಿ ಆನ್ ದಿಸ್ ಜರ್ನಿ. ಆದ್ರೆ ನಾ ಇವತ್ತು ನಿಮಗೆ ಹೇಳಕ್ಕೆ ಹೊರಟಿರೋ ವಿಷಯ ಏನು ಅಂತಂದ್ರೆ, ನಾ ಯಾಕೆ ನನ್ನ ಒಂದು ಕುಟುಂಬವನ್ನು ಈ ಒಂದು ಪೊಲಿಟಿಕಲ್ ಅನ್ನುವಂತಹ ಜರ್ನಿಗೆ ಕರ್ಕೊಂಡು ಬಂದೆ ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳೋಕ್ಕೆ ಹೊರಟಿದ್ದೀನಿ ಈ ಲೆಟರ್ ಮುಖಾಂತರ ಅಂಥೇಳಿ ಹೇಳ್ತಾರೆ ಬರಾಕ್ ಒಬಾಮಾ. ಹಿಯರ್ ದ ಮೀನಿಂಗ್ ಆಫ್ ಪರೇಡ್ ಈಸ್ ಹಿಯರ್ ಅ ಪಬ್ಲಿಕ್ ಪ್ರೊಸೆಷನ್ ಸೆಲೆಬ್ರೇಟಿಂಗ್ ಸ್ಪೆಷಲ್ ಡೇ ಆರ್ ಇವೆಂಟ್. ಪರೇಡ್ ಅಂತಂದ್ರೆ ಸಾರ್ವಜನಿಕ ಮೆರವಣಿಗೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಮೇಕಪ್ ಫಾರ್ ಸಮಥಿಂಗ್, ಟೇಕ್ ದ ಪ್ಲೇಸ್ ಆಫ್ ಸಮಥಿಂಗ್ ದ್ಯಾಟ್ ಹ್ಯಾಸ್ ಬೀನ್ ಲಾಸ್ಟ್. ಮೇಕಪ್ ಫಾರ್ ಸಮಥಿಂಗ್ ಅಂತಂದ್ರೆ ನಾವು ಏನನ್ನು ಕಳ್ಕೊಂಡಿರ್ತೀವೋ ಅದಕ್ಕೆ ಏನು ಮಾಡೋದು, ಇನ್ನೊಂದು ಆ್ಯಡ್ ಮಾಡಿ ಅದಕ್ಕೆ ಕರೆಕ್ಟ್ ಆಗುವಂಗೆ ಮಾಡೋದು. ಸೊ let's get started. The next paragraph. When I was a young man, I thought life was all about me, about how I would make my way in the world, become successful and get the things I want. But then the two of you came into my world with all your curiosity and mischief and those smiles that never fail to fill my heart and light up my day. And suddenly all my big plans for myself didn't seem too important anymore. I soon found that the greatest joy in my life was the joy I was in yours. And I realized that my own life wouldn't count for much unless I was able to ensure that you had every opportunity for happiness and fulfillment in yours. In the end, girls, that's why I ran for president, because of what I want for you and for every child in this nation. Here, Obama says, when I was a young man, ನಾ ಯಾವಾಗ ಚಿಕ್ಕ ಹುಡುಗನಾಗಿದ್ನೋ, ತರುಣನಾಗಿದ್ನೋ, ಐ ಥಾಟ್ ಲೈಫ್ ವಾಸ್ ಆಲ್ ಅಬೌಟ್ ಮೀ. ನನ್ನ ಜೀವನ ಇರೋದು ನನಗೋಸ್ಕರ, ನನ್ನ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದೆ. ಅಬೌಟ್ ಹೌ ಐ ವುಡ್ ಮೇಕ್ ಮೈ ವೇ ಇನ್ ದ ವರ್ಲ್ಡ್. ನಾ ಯಾವ ರೀತಿ ನನ್ನ ದಾರಿಯನ್ನು ಕಾಣ್ಕೋಬೇಕು, ನನ್ನ ಜೀವನವನ್ನು ಕಟ್ಕೋಬೇಕು, ಇದು ನನ್ನ ಜಗತ್ತು ಅಂತ ಇಷ್ಟ ಇತ್ತು ನನ್ನ ತಲೆಯಾಗ. ಬಿಕಮ್ ಸಕ್ಸಸ್ಫುಲ್ ಆ್ಯಂಡ್ ಗೆಟ್ ದ ಥಿಂಗ್ಸ್ ಐ ವಾಂಟ್. ಮತ್ತು ನಾ ಹೆಂಗೆ ಸಕ್ಸಸ್ಫುಲ್, ಯಶಸ್ವಿ ಮನುಷ್ಯ ಆಗಬೇಕು, ನನಗೆ ಬೇಕಾದಂಥ ವಸ್ತುಗಳನ್ನ ನಾನು ಯಾವ ರೀತಿ ಪಡ್ಕೋಬೇಕು, ಇದು ನನ್ನ ತಲೆಯಾಗಿತ್ತು. ಬಟ್ ದೆನ್ ದ ಟೂ ಆಫ್ ಯು ಕೇಮ್ ಇನ್ ಟು ಮೈ ವರ್ಲ್ಡ್ ವಿತ್ ಆಲ್ ಯುವರ್ ಕ್ಯೂರಿಯಾಸಿಟಿ ಆ್ಯಂಡ್ ಮಿಸ್ಚೀಫ್ ಆ್ಯಂಡ್ ದೋಸ್ ಸ್ಮೈಲ್ಸ್ ದಟ್ ನೆವರ್ ಫೇಲ್ ಟು ಫಿಲ್ ಮೈ ಹಾರ್ಟ್ ಆ್ಯಂಡ್ ಲೈಟ್ ಅಪ್ ಮೈ ಡೇ. ಆದರೆ ನೀವು ಯಾವತ್ತು ನನ್ನ ಜಗತ್ತಿಗೆ ಕಾಲಿಟ್ಟರೋ, ನಿಮ್ಮ ತುಂಟತನದ ನಗು, ನಿಮ್ಮ ಒಂದು ಸ್ಮೈಲ್ ನನ್ನ ಹೃದಯಕ್ಕೆ ಬಹಳ ತಟ್ಟಿಬಿಡ್ತು. ನಾ ನಿಮ್ಮ ಒಂದು ಪ್ರೀತಿಯಲ್ಲಿ ಮುಳುಗಿಬಿಟ್ಟೆ ಅಂಥೇಳಿ ಹೇಳ್ತಾರೆ. ಲೈಟ್ ಅಪ್ ಮೈ ಡೇ, ಅವತ್ತು ನನಗೇನು ಉದಯವಾಯಿತು ನಂದು ಬುದ್ಧಿ ಅಂಥೇಳಿ ಹೇಳ್ತಾರೆ. ಆ್ಯಂಡ್ ಸಡನ್ಲಿ ಆಲ್ ಮೈ ಬಿಗ್ ಪ್ಲ್ಯಾನ್ಸ್ ಫಾರ್ ಮೈಸೆಲ್ಫ್ ಡಿಡಂಟ್ ಸೀಮ್ ಸೋ ಇಂಪಾರ್ಟೆಂಟ್ ಎನಿಮೋರ್. ಮತ್ತು ನಿಮ್ಮ ನನ್ನ ಯಾವ ಪ್ಲ್ಯಾನ್ಗಳು ಏನೂ ಅನ್ನಿಸ್ಲಿಲ್ಲ, ನನಗೆ ದೊಡ್ಡ ಅನ್ನಿಸ್ಲಿಲ್ಲ. ನೀವ ನಂಗೆ ಅವಾಗ ಏನಾಗ್ಬಿಟ್ರಿ, ಜಗತ್ತಾಗ್ಬಿಟ್ರಿ. ಐ ಸೂನ್ ಫೌಂಡ್ ದ್ಯಾಟ್ ದ ಗ್ರೇಟೆಸ್ಟ್ ಜಾಯ್ ಇನ್ ಮೈ ಲೈಫ್ ವಾಸ್ ದ ಜಾಯ್ ಐ ಸಾ ಇನ್ ಯುವರ್ಸ್. ನನ್ನ ಜೀವನದ ಅತ್ಯಂತ ಆನಂದದ ಗಳಿಗೆ ಅಂತಂದ್ರೆ ಅದು ನಿಮ್ಮ ಜೊತೆ, ನಿಮ್ಮೊಂದಿಗೆ ನಾನು ಕಳೆದ ಕ್ಷಣಗಳು, ಅದು ನಿಮ್ಮಲ್ಲಿ ನಾನು ಕಂಡೆ ಅಂಥೇಳಿ ಹೇಳ್ತಾರೆ ಬರಾಕ್ ಒಬಾಮಾ ತನ್ನ ಮಕ್ಕಳಿಗೆ. ಆ್ಯಂಡ್ ಐ ರಿಯಲೈಸ್ ದ್ಯಾಟ್ ಮೈ ಓನ್ ಲೈಫ್ ವುಡಂಟ್ ಕೌಂಟ್ ಫಾರ್ ಮಚ್ ಅನ್ಲೆಸ್ ಐ ವಾಸ್ ಏಬಲ್ ಟು ಎಂಜೋರ್ ದ್ಯಾಟ್ ಯು ಹ್ಯಾಡ್ ಎವ್ರಿ ಅಪರ್ಚುನಿಟಿ ಫಾರ್ ಹ್ಯಾಪಿನೆಸ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಇನ್ ಯುವರ್ಸ್. ಇನ್ ದ ಎಂಡ್ ಗರ್ಲ್ಸ್, that's why I ran for president, because of what I want for you and for every child in this nation. ಫುಲ್ಫಿಲ್ಮೆಂಟ್ ಇನ್ ಯುವರ್ಸ್. ನಾ ಪ್ರತಿಯೊಂದು ನಿಮ್ಮ ಒಂದು ಸಂತೋಷವನ್ನು ಫುಲ್ಫಿಲ್ ಮಾಡಲಿಕ್ಕೆ ಅಂತೇಳಿನ ಅವಕಾಶಗಳಿಗಾಗಿ ಕಾಯ್ತಾ ಇದ್ದೆ. ಹಾಗೆ ಇನ್ ದ ಎಂಡ್ ಗರ್ಲ್ಸ್, ದಟ್ ವೈ ಐ ರ್ಯಾನ್ ಫಾರ್ ಪ್ರೆಸಿಡೆಂಟ್. ಆದರೆ ಕೊನೆಗೆ ನಾನು ಏನು ಹೇಳಕ್ಕೆ ಹೊರಟೀನಿ ಅಂತಂದ್ರೆ, ನಾ ಯಾಕೆ ಪ್ರೆಸಿಡೆಂಟ್ ಪೋಸ್ಟಿಗೆ ಪಾರ್ಟಿಸಿಪೇಟ್ ಮಾಡಿದ್ನಿ ಅಂತಂದ್ರೆ, ಬಿಕಾಸ್ ಆಫ್ ವಾಟ್ ಐ ವಾಂಟ್ ಫಾರ್ ಯು ಆ್ಯಂಡ್ ಫಾರ್ ಎವ್ರಿ ಚೈಲ್ಡ್ ಇನ್ ದಿಸ್ ನೇಷನ್. ಪ್ರತಿಯೊಂದು ಮಗುವಿಗೂ, ನನ್ನ ದೇಶದ ಪ್ರತಿಯೊಂದು ಮಗುವಿಗೂ ಹಾಗೂ ನಿಮಗೂ ನಾ ಏನೋ ಒಂದು ಮಾಡಬೇಕು ಅಂಥೇಳಿನ ಈ ಒಂದು ಪ್ರೆಸಿಡೆಂಟ್ ಪೋಸ್ಟಿಗೆ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅಂಥೇಳಿ ಬರಾಕ್ ಒಬಾಮಾ ಹೇಳ್ತಾರೆ. ಐ ವಾಂಟ್ ಆಲ್ ಅವರ್ ಚಿಲ್ಡ್ರನ್ ಟು ಗೋ ಟು ಸ್ಕೂಲ್ ವರ್ದಿ ಆಫ್ ದೇರ್ ಪೊಟೆನ್ಷಿಯಲ್, ಸ್ಕೂಲ್ಸ್ ದ್ಯಾಟ್ ಚಾಲೆಂಜ್ ದೆಮ್, ಇನ್ಸ್ಪೈರ್ ದೆಮ್ ಆ್ಯಂಡ್ ಇನ್ಸ್ಟಿಲ್ in them a sense of wonder about the world around them. I want them to have the chance to go to college even if their parents aren't rich, and I want them to get good jobs that pay well and give them benefits like health care,
jobs that let them spend time with their own kids and retire with dignity. I want all our children to go to school worthy of their potential, schools that challenge them, inspire them, and instill in them sense of wonder about the world around them. ನಾ ಯಾಕೆ ಪ್ರೆಸಿಡೆಂಟ್ ಪೋಸ್ಟಿಗೆ ಅಪಿಯರ್ ಆದ್ನಿ ಅಂತಂದ್ರೆ ಅಥವಾ ಜಾಯ್ನ್ ಆಗಕ್ಕೆ ಇಷ್ಟಪಟ್ನಿ ಅಂತಂದ್ರೆ ನಾ ಎಲ್ಲ ಮಕ್ಕಳು ಏನು ಸಂಪದ್ಭರಿತವಾದ ಶಾಲೆಗಳಿಗೆ ಅವ್ರು ಏಬಲ್ ಇರುವಂಥ ಅವರಲ್ಲಿ ಸಾಮರ್ಥ್ಯವಿರುವಂಥ ಸ್ಕೂಲ್ಗಳಿಗೆ ಹೋಗಬೇಕು. ಆ ಸ್ಕೂಲ್ ಹೆಂಗಿರಬೇಕು ಅಂತಂದ್ರೆ ಪೊಟೆನ್ಷಿಯಲ್ ಅಂತಂದ್ರೆ ಎಬಿಲಿಟಿ, ಅಲ್ಲಿ ಸಾಮರ್ಥ್ಯ ಇರಬೇಕಂತ ಸ್ಕೂಲಿಗೆ ಹೋಗುವಂಥ ಸಾಮರ್ಥ್ಯನೂ ಇರಬೇಕು. ಆ ಸಾಮರ್ಥ್ಯ ಇರೋ ಮಕ್ಕಳು ಅಂಥ ಸ್ಕೂಲನ್ನು ಸೇರಬೇಕು. ಅದೇ ರೀತಿ ಆ ಸ್ಕೂಲ್ ಯಾವ ರೀತಿ ಇರಬೇಕು ಅಂತಂದರೆ ಚಾಲೆಂಜ್ ದೆಮ್, ಇನ್ಸ್ಪೈರ್ ದೆಮ್ ಆ್ಯಂಡ್ ಇನ್ಸ್ಟಿಲ್ ಇನ್ ದೆಮ್ ಅ ಸೆನ್ಸ್ ಆಫ್ ವಂಡರ್ ಅಬೌಟ್ ದ ವರ್ಲ್ಡ್ ಅರೌಂಡ್ ದೆಮ್. ಅಲ್ಲಿರ್ತಕ್ಕಂಥ ವಾತಾವರಣ ಯಾವ ರೀತಿ ಇರಬೇಕು ಸ್ಕೂಲ್ ವಾತಾವರಣ ಅಂತಂದ್ರೆ ಅದು ಚಾಲೆಂಜ್ ಇರಬೇಕು. ಅದೇ ರೀತಿ ಇನ್ಸ್ಪೈರ್ ಸ್ಫೂರ್ತಿಯನ್ನು ಕೊಡ್ತಿರಬೇಕು. ಅದು ತಮ್ಮೊಳಗೆ ತಾವ ಇನ್ಸ್ಟಿಲ್ ಅಂತಂದ್ರೆ ತಮ್ಮೊಳಗೆ ತಾವ ಏನಿರಬೇಕು, ಸ್ವಯಂ ಪ್ರೇರಿತರಾಗುವಂತಹ ಒಂದು ಮನೋಭಾವನೆಯನ್ನು ಬೆಳೆಸುವಂಥದ್ದು. ಇನ್ಸ್ಟಿಲ್ ಅಂದರೆ ಇಂಟ್ರಡ್ಯೂಸ್, ಪರಿಚಯವಿರಬೇಕು ಎಲ್ಲದರ ಬಗ್ಗೆನೂ. ಯಾವುದರ ಬಗ್ಗೆ? ಇನ್ಸ್ಟಿಲ್ ಇನ್ ದೆಮ್ ಅ ಸೆನ್ಸ್ ಆಫ್ ವಂಡರ್, ಅದ್ಭುತಗಳ ಒಂದು ಜ್ಞಾನ ಇರಬೇಕು. ತನ್ನ ಜಗತ್ತಿನಲ್ಲಿ ನಡೀತಕ್ಕಂಥ ಅದ್ಭುತಗಳ ಒಂದು ಜ್ಞಾನವನ್ನು ಕೊಡುವಂಥದ್ದು ಆ ಶಾಲೆ ಆಗಿರಬೇಕು. ಐ ವಾಂಟ್ ದೆಮ್ ಟು ಹ್ಯಾವ್ ದ ಚಾನ್ಸ್ ಟು ಗೋ ಟು ಕಾಲೇಜ್. ಅದೇ ರೀತಿ ಕೇವಲ ಸ್ಕೂಲಿಗೆ ಅಷ್ಟೇ ಅಲ್ಲ, ಕಾಲೇಜ್ಗಳಿಗೆ ಹೋಗ್ಲಿಕ್ಕೂ ಚಾನ್ಸ್ ಕೊಡಬೇಕು. ಈವನ್ ಇಫ್ ದೇರ್ ಪೇರೆಂಟ್ಸ್ ಆರಂಟ್ ರಿಚ್ ಆ್ಯಂಡ್ ಐ ವಾಂಟ್ ದೆಮ್ ಗೆಟ್ ಗುಡ್ ಜಾಬ್ಸ್. ಅಕಸ್ಮಾತಾಗಿ ಅವರ ತಂದೆ ತಾಯಿಗಳು ಬಡವರಿದ್ದರು, ಅವರಿಗೆ ಕಲಿಸಲಿಕ್ಕೆ ಆಗ್ತಿರಲಿಲ್ಲ ಅಂತಂದ್ರೆ ಆ್ಯಂಡ್ ಐ ವಾಂಟ್ ದೆಮ್ ಗೆಟ್ ಗುಡ್ ಜಾಬ್ಸ್, ಅವರಿಗೆ ಒಳ್ಳೆಯ ಕೆಲಸಗಳನ್ನು ನೀಡಬೇಕು. ಜಾಬ್ಸ್ ದ್ಯಾಟ್ ಪೇ ವೆಲ್ ಆ್ಯಂಡ್ ಗಿವ್ ದೆಮ್ ಬೆನಿಫಿಟ್ಸ್ ಲೈಕ್ ಹೆಲ್ತ್ ಕೇರ್, ಜಾಬ್ಸ್ ದ್ಯಾಟ್ ಲೆಟ್ ದೆಮ್ ಸ್ಪೆಂಡ್ ಟೈಮ್ ವಿತ್ ದೇರ್ ಓನ್ ಕಿಡ್ಸ್ ಆ್ಯಂಡ್ ರಿಟೈರ್ ವಿತ್ ಡಿಗ್ನಿಟಿ. ಆ ತಂದೆ ತಾಯಿಗಳಿಗೆ ಎಂಥ ಕೆಲಸ ಕೊಡಬೇಕು ಅಂತಂದ್ರೆ ನಾನು ಜಾಬ್ಸ್ ದ್ಯಾಟ್ ಪೇ ವೆಲ್, ಪೇಮೆಂಟ್ ಚಲೋ ಇರಬೇಕು, ಆ್ಯಂಡ್ ಗಿವ್ ದೆಮ್ ಬೆನಿಫಿಟ್ಸ್ ಲೈಕ್ ಹೆಲ್ತ್ ಕೇರ್ ಅಂತಂದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂತಹ ಕೆಲವೊಂದಿಷ್ಟು ಬೆನಿಫಿಟ್ಸ್ಗಳನ್ನು ಅವರಿಗೆ ಒದಗಿಸಿಕೊಡಬೇಕು. ಅದೇ ರೀತಿ ಜಾಬ್ಸ್ ದ್ಯಾಟ್ ಲೆಟ್ ದೆಮ್ ಸ್ಪೆಂಡ್ ಟೈಮ್ ವಿತ್ ದೇರ್ ಓನ್ ಕಿಡ್ಸ್, ಅವರಿಗೆ ತಮ್ಮ ಸ್ವಂತ ಮಕ್ಕಳೊಂದಿಗೆ ಏನು ಟೈಮನ್ನು ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇರಬೇಕು, ಅಂಥ ಒಂದು ಕೆಲಸವನ್ನು ಕೊಡಬೇಕು ಆ ಪೇರೆಂಟ್ಸ್ಗಳಿಗೆ ಅನ್ನುವಂಥದ್ದು ನನ್ನ ಉದ್ದೇಶ. ಸೊ ಐ ವಾಂಟ್ ಟು ಪಾರ್ಟಿಸಿಪೇಟ್ ದಿಸ್ ಪೋಸ್ಟ್ ಆಫ್ ಪ್ರೆಸಿಡೆಂಟ್ ಅಂಥೇಳಿ ಹೇಳ್ತಾರೆ ಒಬಾಮ ಅವರು. ಐ ವಾಂಟ್ ಅಸ್ ಟು ಪುಷ್ ದ ಬೌಂಡ್ರೀಸ್ ಆಫ್ ಡಿಸ್ಕವರಿ ಸೊ ದ್ಯಾಟ್ ಯು ವಿಲ್ live to see new technologies and inventions that improve our lives and make our planet cleaner and safer. And I want us to push our own human boundaries to reach beyond the divides of race and reason, gender and religion that keep us from seeing the best in each other. I want us push the boundaries of discovery so that you will to see new technologies and inventions that improve our lives and make our planet cleaner and safer. ಇವತ್ತಿನ ಒಂದು ದಿನಮಾನದಲ್ಲಿ ಟೆಕ್ನಾಲಜಿ ಬಹಳ ಮುಂದುವರೆದೈತಿ. ನಮ್ಮ ಪ್ಲ್ಯಾನೆಟನ್ನು ಕ್ಲೀನರ್ ಮತ್ತು ಸೇಫರ್ ಮಾಡುವಂತಹ ಕೆಲವೊಂದಿಷ್ಟು ತಂತ್ರಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಆ್ಯಂಡ್ ಐ ವಾಂಟ್ ಅಸ್ ಟು ಪುಷ್ ಅವರ್ ಓನ್ ಹ್ಯೂಮನ್ ಬೌಂಡ್ರೀಸ್. ನಾವೇನು ಮನುಷ್ಯರು ನಮ್ಮ ಸಂಕೋಲೆಗಳನ್ನು ಹಾಕ್ಕೊಂಡಿವಲ್ಲ, ಜಾತಿ ಧರ್ಮ ಭೇದ ಈ ತರಹದ ಸಂಕೋಲೆಗಳನ್ನು ಹಾಕ್ಕೊಂಡು ನಾವೇನು ಭೇದ ಭಾವ ಮಾಡ್ಕೋತ ಕುಂತೀವಲ್ಲ, ಈ ಎಲ್ಲ ತಡೆಗೋಡೆಗಳನ್ನು ತೆಗೆಯುವುದು ಸಹಿತ ನನ್ನ ಉದ್ದೇಶವಾಗಿತ್ತು. ಸೊ ನಾ ಅದಕ್ಕೇನು ಪ್ರೆಸಿಡೆಂಟ್ ಆಗಲಿಕ್ಕೆ ಇಷ್ಟಪಟ್ಟೆ ಅಂಥೇಳಿ ಬರಾಕ್ ಒಬಾಮ ಅವರು ಹೇಳ್ತಾರೆ. ದೀಸ್ ಆರ್ ದ ಥಿಂಗ್ಸ್ ಐ ವಾಂಟ್ ಫಾರ್ ಯು. ಈ ಎಲ್ಲ ವಿಚಾರಗಳು ಏನು ನಿಮಗೋಸ್ಕರ ಅಂತ ಮಾಡಲ್ಪಟ್ಟಿದ್ದು. ಟು ಗ್ರೋ ಅಪ್ ಇನ್ ಅ ವರ್ಲ್ಡ್ ವಿತ್ ನೋ ಲಿಮಿಟ್ಸ್ ಆನ್ ಯುವರ್ ಡ್ರೀಮ್ಸ್ ಆ್ಯಂಡ್ ನೋ ಅಚೀವ್ಮೆಂಟ್ಸ್ ಬಿಯಾಂಡ್ ಯುವರ್ ರೀಚ್ ಆ್ಯಂಡ್ ಟು ಗ್ರೋ ಇನ್ ಟು ಕಂಪಾಸಿನೇಟ್ committed women who will help build that world. And I want every child to have the same chances to learn and dream and grow and thrive that you girls have. That's why I have taken our family on this great adventure. So ಇದಕ್ಕಾಗಿ ನಾನು ನನ್ನ ಫ್ಯಾಮಿಲಿಯನ್ನು ಈ ಒಂದು ರಾಜಕೀಯಕ್ಕೆ ಹೇಳ್ಕೊಂಡು ಬಂದೆ ಅಂಥೇಳಿ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಈ ಪ್ಯಾರಾಗ್ರಾಫ್ ಒಳಗೆ, ದೀಸ್ ಆರ್ ದ ಥಿಂಗ್ಸ್ ಐ ವಾಂಟ್ ಫಾರ್ ಯು. ಈ ಎಲ್ಲ ಥಿಂಗ್ಸ್ಗಳನ್ನು ನಿಮಗಾಗಿ ನಾನು ಮಾಡಿದೆ. ಗ್ರೋ ಅಪ್ ಇನ್ ಟು ಅ ವರ್ಲ್ಡ್ ವಿತ್ ನೋ ಲಿಮಿಟ್ಸ್ ಆನ್ ಯುವರ್ ಡ್ರೀಮ್ಸ್. ನಿಮ್ಮ ಡ್ರೀಮ್ಗಳಿಗೆ, ನಿಮ್ಮ ಕನಸುಗಳಿಗೆ ಏನು ಮಾಡಬೇಡ್ರಿ, ಲಿಮಿಟ್ಸ್ಗಳನ್ನು ಹಾಕೋಬೇಡ್ರಿ. ಆ ಬಿಯಾಂಡ್ ಯುವರ್ ರೀಚ್, ನೀವು ಆ ಗುರಿಯನ್ನು ತಲುಪಿದ ನಂತರವೂ ಸಹಿತ
and to grow into compassionate. Compassionate means showing sympathy and concern for others ಅಂತ ಅರ್ಥ ಆಗ್ಕೊಳ್ಳುತ್ತೆ. ಅಂತಂದ್ರೆ ಕೈಂಡ್ನೆಸ್. ಕಂಪಾಸಿನೇಟ್ ಮೀನ್ಸ್ ಕೈಂಡ್ನೆಸ್. ಕರುಣೆ ಇರಲಿ, ಕಮಿಟೆಡ್ ಆಗಿರ್ರಿ. ವುಮೆನ್ ಹೂ ವಿಲ್ ಹೆಲ್ಪ್ ಬಿಲ್ಡ್ ದ್ಯಾಟ್ ವರ್ಲ್ಡ್. ಆ ಜಗತ್ತನ್ನು ನಾ ಏನು ಕನಸ್ಕೊಂಡೇನಲ್ಲ ಆ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಮಹಿಳೆಯರು ನೀವಾಗ್ರಿ. ಆ್ಯಂಡ್ ಐ ವಾಂಟ್ ಎವ್ರಿ ಚೈಲ್ಡ್ ಟು ಹ್ಯಾವ್ ದ ಸೇಮ್ ಚಾನ್ಸಸ್ ಟು ಲರ್ನ್ ಆ್ಯಂಡ್ ಡ್ರೀಮ್ ಆ್ಯಂಡ್ ಗ್ರೋ ಆ್ಯಂಡ್ ಥ್ರೈವ್ ಆ್ಯಟ್ ಯು ಗರ್ಲ್ಸ್ ಹ್ಯಾವ್. ನೀವೇನು ಈ ಅಪಾರ್ಚುನಿಟೀಸ್ಗಳನ್ನು ಹೊಂದಿರಲ್ಲ, ಅಂದರೆ ನಾನು ನಿಮಗೆ ನೀವು ಅಪಾರ್ಚುನಿಟೀಸ್ಗಳನ್ನು ಕೊಟ್ಟೇನಲ್ಲ, ಈ ಎಲ್ಲ ಅವಕಾಶಗಳು ಎಲ್ಲ ಮಕ್ಕಳಿಗೂ ನನ್ನ ದೇಶದಲ್ಲಿ ಸಿಗಬೇಕು. ಎಲ್ಲ ಹೆಣ್ಣು ಮಕ್ಕಳು ನಿಮ್ಮ ತರಹನ ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಸೊ ದ್ಯಾಟ್ಸ್ ವೈ ಐ ಹ್ಯಾವ್ ಟೇಕನ್ ಅವರ್ ಫ್ಯಾಮಿಲಿ ಆನ್ ದಿಸ್ ಗ್ರೇಟ್ ಅಡ್ವೆಂಚರ್ನ. ಅದಕ್ಕಾಗಿ ನನ್ನ ಒಂದು ಫ್ಯಾಮಿಲಿಯನ್ನು ಈ ರಾಜಕೀಯಕ್ಕೆ ತಗೊಂಡು ಬಂದೆ ಅಂಥೇಳಿ ಹೇಳ್ತಾರೆ. ಐ ಆಮ್ ಸೋ ಪ್ರೌಡ್ ಬೋತ್ ಆಫ್ ಯು. ಐ ಲವ್ ಯು ಮೋರ್ ದೆನ್ ಯು ಕ್ಯಾನ್ ಎವರ್ ನೋ, ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಎವ್ರಿ ಡೇ ಫಾರ್ ಯುವರ್ ಪೇಷನ್ಸ್, ಪಾಯ್ಸ್, ಗ್ರೇಸ್ and humor as we prepare to start our new life together in the White House. I am so proud both of you. ನಾನು ನಿಮ್ಮನ್ನು ಪಡೆದದ್ದಕ್ಕಾಗಿ ನನಗೆ ಭಾಳ ಹೆಮ್ಮೆ ಐತಿ ಮತ್ತು ನಾನು ನಿಮ್ಮನ್ನು ಭಾಳನೇ ಪ್ರೀತಿಸ್ತೀನಿ. ನನ್ನ ಮಕ್ಕಳಾಗಿ ನಿಮ್ಮನ್ನು ಮಕ್ಕಳಾಗಿ ಪಡೆಯೋದಕ್ಕೆ ನಾನು ಭಾಳ ಪುಣ್ಯ ಮಾಡಿದ್ನಿ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಎವ್ರಿ ಡೇ ಫಾರ್ ಯುವರ್ ಪೇಷನ್ಸ್, ಪಾಯ್ಸ್, ಗ್ರೇಸ್ ಆ್ಯಂಡ್ ಹ್ಯೂಮರ್ ಆ್ಯಸ್ ವಿ ಪ್ರಿಪೇರ್ ಟು ಸ್ಟಾರ್ಟ್ ಅವರ್ ನ್ಯೂ ಲೈಫ್ ಟುಗೆದರ್ ಇನ್ ದ ವೈಟ್ ಹೌಸ್. ನಾನು ನಿಮ್ಗೆ ಚಿರಋಣಿಯಾಗಿರ್ತೀನಿ. ಯಾಕಂದರೆ ನಿಮ್ಮ ಪೇಷನ್ಸ್, ನಿಮ್ಮ ಸಪೋರ್ಟ ನನಗೆ ಭಾಳ ಐತಿ. ಅದಕ್ಕಾಗಿ ನಾವು ಚಿರಋಣಿಯಾಗಿರ್ತೀನಿ. ನಮ್ಮ ಮುಂದಿನ ಹೊಸ ಜೀವನವನ್ನು ನಾವು ವೈಟ್ ಹೌಸ್ನಲ್ಲಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ತಮ್ಮ ಪತ್ರಕ್ಕೆ ವಿರಾಮ ನೀಡ್ತಾರೆ. ಸೊ ಡಿಯರ್ ಚಿಲ್ಡ್ರನ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್ ವೆರಿ ವೆಲ್. ದಿಸ್ ಲೆಸನ್ ಹ್ಯಾಡ್ ಫೀಲಿಂಗ್ ಆಫ್ ಫಾದರ್ ಆನ್ his daughters. So he want to develop each and every child in his country. So this is the moral story of ours. I hope you understand this lesson very well. Thank you.